ನಮಸ್ಕಾರ. ಹಾಸಿಗೆ ಕೆಳಗಡೆ ಈ ಒಂದು ವಸ್ತುನ ರಾತ್ರಿ ಹೊತ್ತು ಇಟ್ಕೊಂಡು ನೋಡಿ, ಖಂಡಿತವಾಗ್ಲೂ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಅಕೌಂಟಿಗೆ ಹಣ ಬರೋಕ್ಕೆ ಶುರುವಾಗುತ್ತೆ. ಖಂಡಿತವಾಗ್ಲೂ ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಇದಂತೂ ಸತ್ಯ, ಇದು ತಮಾಷೆನೇ ಅಲ್ಲ, ಇದು ಸತ್ಯ. ರಾತ್ರಿ ಹೊತ್ತು ಹಾಸಿಗೆ ಕೆಳಗಡೆ ಮಲಗುವಾಗ, ರಾತ್ರಿ ಹೊತ್ತು ಹಾಸಿಗೆ ಕೆಳಗಡೆ ಮಲಗುವಾಗ ಈ ವಸ್ತು ಹಾಸಿಗೆ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಅಕೌಂಟಿಗೆ ಹಣ ಬರೋಕ್ಕೆ ಶುರುವಾಗುತ್ತೆ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಖಂಡಿತವಾಗ್ಲೂ ಯಾವ ವಸ್ತು ಇಟ್ಕೊಬೇಕು ಹಾಸಿಗೆ ಕೆಳಗಡೆ ನೋಡಿ, ಅದು ಇಂಪಾರ್ಟೆಂಟು. ಯಾವ ದಿನ ಇಟ್ಕೊಬೇಕು ಅದು ಇಂಪಾರ್ಟೆಂಟು. ಈ ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ, ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ. ಇದೇನಪ್ಪ ಹಾಸಿಗೆ ಕೆಳಗಡೆ ವಸ್ತು, ಈ ವಸ್ತುನ ಇಟ್ಕೊಂಡು ಮಲ್ಕೊಂಡಿದ್ದ ತಕ್ಷಣ ಅಕೌಂಟಿಗೆ ಹೆಂಗೆ ಬರಾಕ್ತತೆ, ಹೆಂಗೆ ದುಡ್ಡು ಬರೋಕ್ಕೆ ಸಾಧ್ಯ? ಇವರೆಲ್ಲ ಬರೀ ಬುಳ್ಳೆ ಬಿಡ್ತಾರೆ ಕಣ್ರಿ ಜ್ಯೋತಿಷಿಗಳು ಅಂತ ನೀವು ಅನ್ಕೊಂತೀರ. ಅವಲೇ ಪ್ರಶ್ನೆ ಮೂಡಿರುತ್ತೆ ನಿಮಗೆ. ಕೆಲ್ಸಕ್ಕೆ ಬಾರ್ದವೆಲ್ಲ ಹೇಳ್ಕೊಂಡು ಕೂತ್ಕೊಂತಾರೆ. ಅಲ್ಲ ರೀ, ಹಾಸಿಗೆ ಕೆಳಗಡೆ ಈ ವಸ್ತು ಇಟ್ಕೊಂಡ್ರೆ ಅಕೌಂಟಿಗೆ ಏನಾರ ದುಡ್ಡು ಬರ್ತತೇನ್ರಿ ಅಂತ ಅವಲೇ ನಗ್ತಿರ್ತಾರೆ, ನಗೋಕ್ಕೂ ಶುರು ಮಾಡಿರ್ತಾರೆ. ಏನು ಬುಳ್ಳೆ ಬಿಡ್ತಾರೆ ರೀ, ಎತ್ತಿದ್ರೆ ಬರೀ ಸುಳ್ಳು ಕಣ್ರಿ ಇವ್ರವು ಅಂತ. 100ಕ್ಕೆ ಒಂದು 70%, 80% ಇದೇ ಥರನೇ ಮಾತಾಡೋದು, ನನಗೆ ಗೊತ್ತು. ಖಂಡಿತವಾಗ್ಲೂ ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಖಂಡಿತವಾಗ್ಲೂ ಬಂದೇ ಬರುತ್ತೆ. ಯಾವ ವಸ್ತು ಇಟ್ಕೊಬೇಕು, ಯಾವ ದಿನ ಇಟ್ಕೊಬೇಕು ನೋಡಿ, ಅದು ಇಂಪಾರ್ಟೆಂಟು. ನೀವು ವರ್ಷ ಪೂರ್ತಿ ಈ ವಸ್ತುನ ಹಾಸಿಗೆ ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ರೆ ಬರಲ್ಲ, ಅದು ಹೇಳ್ತಿದ್ದೀನಿ, ಬರಲ್ಲ. ಈ ಒಂದು ದಿನ ಮಾತ್ರ, ಈ ಒಂದು ದಿನ ಹಾಸಿಗೆ ಕೆಳಗಡೆ ಈ ವಸ್ತು ಇಟ್ಕೊಂಡು ಮಲ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಅಕೌಂಟಿಗೆ ಹಣ ಬಂದೇ ಬರುತ್ತೆ. ಯಾವ ವಸ್ತು ಗೊತ್ತಾ ನೋಡಿ, ಈ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀರ, ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿರಲ್ಲ ಮನೆ ಒಳಗಡೆ, ಅಲ್ಲಿ ದೇವ್ರ ಮುಂದೆ ತಟ್ಟೆ ತುಂಬ ದುಡ್ಡಿಟ್ಟಿರ್ತೀರ. ತಟ್ಟೆ ತುಂಬ ನೋಟುಗಳು, ಕಾಯಿನ್ಸು ಇಟ್ಬಿಟ್ಟು ಪೂಜೆ ಮಾಡ್ತಿರ್ತೀರ ಅಲ್ವಾ? ವರಮಹಾಲಕ್ಷ್ಮಿ ಹಬ್ಬದ ದಿನ ರಾತ್ರಿ ಹೊತ್ತು ಮಲಗುವಾಗ ಹಾಸಿಗೆ ಕೆಳಗಡೆ ಈ ವಸ್ತು ಯಾವುದಪ್ಪ ಅಂದರೆ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ವರಮಹಾಲಕ್ಷ್ಮಿ ಮುಂದೆ ತಟ್ಟೆ ತುಂಬ ದುಡ್ಡಿಟ್ಟಿರ್ತೀರ, ನೋಟುಗಳು, ಕಾಯಿನ್ಸು. ಅದರಲ್ಲಿ ಒಂದು 500 ರೂಪಾಯಿ ನೋಟ್ ತಗೊಳ್ರಿ. 500 ರೂಪಾಯಿ ನೋಟ್ ತಗೊಂಡು ವರಮಹಾಲಕ್ಷ್ಮಿ ಹಬ್ಬದ ದಿನ ರಾತ್ರಿ ಮಲಗುವಾಗ ಹಾಸಿಗೆ ಕೆಳಗಡೆ, ನಿಮ್ಮ ಹಾಸಿಗೆ ಕೆಳಗಡೆ, ಬೆಡ್ ಕೆಳಗಡೆ ವರಮಹಾಲಕ್ಷ್ಮಿ ಮುಂದೆ ಇಟ್ಟಿರ್ತಿರಲ್ಲ 500 ರೂಪಾಯಿ ನೋಟ್ ನೆತ್ಕೊಂಡು ಹಾಸಿಗೆ ಕೆಳಗಡೆ ಇಟ್ಕೊಂಡು ಮಲಕ್ಕಳಿ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಅಕೌಂಟಿಗೆ ಹಣ ಬರೋಕ್ಕೆ ಶುರುವಾಗುತ್ತೆ. ಒಂದು ಅವತ್ತಿನ ದಿನ ಏನಾದರೂ ಬಿಳಿ ಗೂಬೆ ದರ್ಶನ ಆಯಿತು ಅಂದರೆ, ವೈಟ್ ಹೌಲು ಬಿಳಿ ಗೂಬೆ ದರ್ಶನ ಆಯಿತು ಅಂದರೆ ಖಂಡಿತವಾಗ್ಲೂ ಬೆಳಿಗ್ಗೆ ನಿಮ್ಮ ಅಕೌಂಟಿಗೆ ಹಣ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅಲ್ಲ ಗುರುಗಳೇ, ವರಮಹಾಲಕ್ಷ್ಮಿ ಹಬ್ಬದ ದಿನ ದೇವ್ರ ಮುಂದೆ ಇಟ್ಟಿರೋ 500 ರೂಪಾಯಿ ನೋಟ್ನ ಹಾಸಿಗೆ ಕೆಳಗಡೆ ಇಟ್ಕೊಂಡು ಮಲ್ಕೊಂತೀವಿ, ಎಲ್ಲರಿಗೂ ಬರ್ತತ ಆ ದುಡ್ಡು? 100ಕ್ಕೆ 5% ಅಷ್ಟೇ, 100ಕ್ಕೆ 5 ಜನಕ್ಕಷ್ಟೇ ಬರುತ್ತೆ. 100 ಜನ ಹಾಸಿಗೆ ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ರೆ 5 ಜನಕ್ಕೂ ಮಾತ್ರ ಇದು ಸಾಧ್ಯ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಆ 5 ಜನದಲ್ಲಿ ಒಬ್ಬರು ನೀವಾಗಿರ್ಬೋದಲ್ಲ, ಯಾರಿಗೆ ಗೊತ್ತು? ಖಂಡಿತವಾಗ್ಲೂ ಚಾನಲ್ಲ ನೋಡ್ತಾ ಇದ್ದವರು ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ನೋಡ್ತಾ ಇದ್ದವರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೈಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನೋಡಿ, ಜ್ಯೋತಿಷಿಗಳಾಗಿ ನಾವು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನ ಅಷ್ಟೇ ಮಾಡೋದು. ನಾವೇನು ಜ್ಯೋತಿಷಿಗಳು ದೇವರಲ್ಲ, ಪವಾಡ ಮಾಡೋರಲ್ಲ. ಖಂಡಿತವಾಗ್ಲು ನಿಮ್ಮನ್ನಂತೂ ಶ್ರೀಮಂತರನ್ನಾಗಿ ಯಾವ ಜ್ಯೋತಿಷಿಗಳು ಮಾಡಲ್ಲ. ಬಟ್ ಜ್ಯೋತಿಷ್ಯ ಶಾಸ್ತ್ರ ಏನು, ಕತ್ತಲಿನಿಂದ ಬೆಳಕಿನೆಡೆಗೆ ಮಾರ್ಗದರ್ಶನ ಮಾಡುವ ಶಾಸ್ತ್ರ. ಅರ್ಥ ಮಾಡ್ಕೊಳ್ಳಿ. ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ. ನಮಸ್ಕಾರ.